ಇಷ್ಟು ಬ್ಯೂಟಿಫುಲ್ ಆಗಿರೋ ದಶಾವತಾರ ಥೀಮ್ಡ್ ಡಾನ್ಸ್ ಚಿಕ್ಕ ಮಕ್ಳು ಮಾಡ್ತಿರೋದ್ ನೋಡಿ ಗೂಸ್ ಬಂಪ್ಸೇ ಬಂದ್ಬಿಡ್ತು ಗೈಸ್. ನಮಸ್ಕಾರ ಎಲ್ರಿಗೂ, ರಾಧೆ ರಾಧೆ. ನಾನು ನಿಮ್ಮ ಫ್ರೆಂಡ್ ಧೀರಜ್ ಮಾತಾಡ್ತಿರೋದು. ಎಸ್ಮಾಲಿಗೆ ಹೀಗೆ ಹೋಗ್ಬೇಕಾದ್ರೆ ಗ್ಲಾಸ್ ಹೌಸ್ ಅಲ್ಲಿ ಏನೋ ಒಂದು ದೊಡ್ಡದಾಗಿ ಇವೆಂಟ್ ನಡೀತಿದೆ ಅಂತ ನಾನು ನಮ್ಮ ತಂಗಿ ಹೋಗಿ ನೋಡಿದಾಗ ಅರಿವು ಇಂಟರ್ನ್ಯಾಷನಲ್ ಸ್ಕೂಲ್ ನಿಂದ ಜಾಲ್ಸಾ 2025 ಸ್ಕೂಲ್ ಡೇ ನಡೀತಿತ್ತು. ಕೋಇನ್ಸಿಡೆಂಟ್ ಏನಂದ್ರೆ ನನ್ನ ಸ್ಕೂಲಲ್ಲೂ ಕೂಡ ಇವತ್ತು ಸ್ಕೂಲ್ ಡೇ ಇತ್ತು. ಅಲ್ಲಂತೂ ಹೋಗಕ್ಕಾಗ್ಲಿಲ್ಲ ಕೆಲಸ ಇದ್ದಿದ್ರಿಂದ, ಬಟ್ ಇಲ್ಲಾದ್ರೂ ಇಬ್ರು ಸೇರ್ಕೊಂಡು ಅಟೆಂಡ್ ಮಾಡೋಣ ಅಂತ ಇಲ್ಲಿಗೆ ಹೋದ್ವಿ. ಎಂಟ್ರೆನ್ಸ್ ಅಲ್ಲೇ ಬ್ಯಾಂಡ್ ಬಾಜಾ ಜೊತೆಗೆ ಮಿಕ್ಕಿ ಮೌಸ್ ವೆಲ್ಕಮ್ ಮಾಡ್ತಿದ್ರು. ತುಂಬಾ ಖುಷಿ ಆಯ್ತು ನೋಡ್ಕೊಂಡು. ನಮ್ದು ಒಂದಿರ್ಲಿ ಅಂತ ಕ್ಯೂಟ್ ಆಗಿರೋ ಒಂದು ಫೋಟೋ ತೆಕ್ಕೊಂಡು ಗಣಪನ ನಮಸ್ಕಾರ ಹಾಕೊಂಡು ಮುಂದೆ ಹೋದ್ವಿ. ಯಾವ್ದೇ ಒಂದು ಇವೆಂಟ್ ಗ್ರ್ಯಾಂಡ್ ಅಂಡ್ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಫ್ರಂಟ್ ಇನ್ ಸ್ಟೇಜ್ ಎಷ್ಟು ಇಂಪಾರ್ಟೆಂಟ್, ಬ್ಯಾಕ್ ಸ್ಟೇಜ್ ಅಲ್ಲಿ ನಡೀತಿರೋ ವರ್ಕ್ ಅಷ್ಟೇ ಇಂಪಾರ್ಟೆಂಟ್. ಮಕ್ಳಿಗೆ ಎಂಕರೇಜ್ ಮಾಡೋಣ ಅಂತ ಬ್ಯಾಕ್ ಸ್ಟೇಜ್ ಹೋದೆ. ಮಕ್ಳಿಗೆ ಸ್ಕೂಲ್ ಅಲ್ಲಿ ಏನಿಷ್ಟ ಅಂತ ಕೇಳಿದಾಗ ಫೀಲ್ಡ್ ಟ್ರಿಪ್ಸ್ ಹಾಗೂ ಪ್ರಾಕ್ಟಿಕಲ್ ಹ್ಯಾಂಡ್ಸ್ ಆನ್ ಲರ್ನಿಂಗ್ಸ್ ಮಾಡೋದು ತುಂಬಾ ಇಷ್ಟ ಅಂತ ಹೇಳಿದ್ರು. ಹಾಗೇನೆ ಚೆಸ್, ಅಬ್ಯಾಕಸ್, ಕರಾಟೆ ಅಂಡ್ ಮ್ಯೂಸಿಕ್ ಕ್ಲಾಸಸ್ ತುಂಬಾ ಯೂನಿಕ್ ಅಂಡ್ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳಿದ್ರು. ಟೀಚರ್ಸ್ ಕೇಳಿದಾಗ ಗ್ರೇಡ್ 3 ಇಂದಾನೆ ಒಲಿಂಪಿಯಾಡ್ ಎಕ್ಸಾಮ್ಸ್, IIT, JEE, ನೀಟಿಗೆಲ್ಲ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರು. ಶಿರಾಗೇಟಿನ ಅರಿವು ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಪ್ರೀ ಸ್ಕೂಲ್ ಇಂದ 8th ವರೆಗೂ ಕ್ಲಾಸಸ್ ಇದೆ ಅಂತ ಗೊತ್ತಾಗಿ ನಾನೀಗ ಫ್ರಂಟ್ ಸ್ಟೇಜ್ ಹೋಗಿ ಆರಾಮಾಗಿ ಶೋ ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಮಹಾಕುಂಭ, ಅಯೋಧ್ಯ, ದಶಾವತಾರ ಇಂತ ಬ್ಯೂಟಿಫುಲ್ ಥೀಮ್ಸ್ ಅಲ್ಲಿ ತುಂಬಾ ಚೆನ್ನಾಗಿರೋ ಡಾನ್ಸ್ ಆಡಿದ್ರು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಂತ ಕರಾಟೆ ಸ್ಟನ್ಸ್ ನೋಡ್ಕೊಂಡು ನಾನು ನಮ್ಮ ತಂಗಿ ಅಂತೂ ಫುಲ್ ಶಾಕ್ ಆಗ್ಬಿಟ್ವಿ. ಓವರ್ ಆಲ್ ಸೂಪರ್ ಸಿಸ್ಟಮ್ಯಾಟಿಕ್ ಬ್ಯೂಟಿಫುಲಿ ಅರಿವು ಇಂಟರ್ನ್ಯಾಷನಲ್ ಸ್ಕೂಲ್ ಜಾಲ್ಸಾ ಸೆಲೆಬ್ರೇಟ್ ಮಾಡಿದ್ರು. ಒಂದ್ ಅರ್ಧ ಗಂಟೆ ಇದ್ದೋಗೋಣ ಅಂತ ಬಂದಿರೋ ನಾನು ನಮ್ಮ ತಂಗಿ ಫುಲ್ ಸ್ಕೂಲ್ ಡೇ ಎಂಜಾಯ್ ಮಾಡಿದ್ವಿ. ಇವತ್ತಿಗಷ್ಟೇ. ಬಾಯ್ ಬಾಯ್, ಟಾಟಾ, ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.